ಸೊ ಹಾಗೆ ಸೀರಿಯಸ್ ಫ್ರೆಂಡ್ಸ್, ಲಾಸ್ಟ್ 30 ಡೇಸ್ ಉಳಿದಿದೆ. ಇವತ್ತು ಮಾರ್ಚ್ 24, ಇನ್ನು 30 ಡೇಸ್ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ 30 ಡೇಸ್ ಅನ್ನು ಹೇಗೆ, ಲೈಕ್ ಹೌ ಯು ಶುಡ್ ಗೋ ಇನ್ ಲಾಸ್ಟ್ 30 ಡೇಸ್ ಅನ್ನು ವಿಡಿಯೋ ಮಾಡ್ತೀವಿ. ತುಂಬಾ ಲಾಂಗ್ ವಿಡಿಯೋ ಮಾಡೋದಿಲ್ಲ, ತುಂಬಾ ಶಾರ್ಟ್ ಆಗಿ ಮಾಡ್ಕೊಂಡು ಹೋಗ್ತೇನೆ, ನಿಮಗೆ ಟೈಮ್ ಇಲ್ಲ. ಸೊ ಫಸ್ಟ್ ಬರೋದಾದ್ರೆ ಲಾಸ್ಟ್ 30 ಡೇಸ್ ಏನ್ ಮಾಡಬೇಕು. ಫಸ್ಟ್ 15 ಡೇಸ್ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಲಿದೆ, ಸಿಲೆಬಸ್ ಕಂಪ್ಲೀಟ್ ಮಾಡಿ. ಹೇಗೆ ಕಂಪ್ಲೀಟ್ ಮಾಡಬೇಕು? ಗೋ ಟು ಒನ್ ಶಾರ್ಟ್ ಸೀರೀಸ್, ಅಂದ್ರೆ ಯಾವ್ದೆಲ್ಲ ಬೆಸ್ಟ್ ಒನ್ ಶಾರ್ಟ್ ಸೀರೀಸ್ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಅದಾದ್ಮೇಲೆ ಯು ಶುಡ್ ಗೋ ಅಕಾರ್ಡಿಂಗ್ ಟು ದ ಪ್ರಿಯೋರಿಟಿ ಲಿಸ್ಟ್, ಅಂದ್ರೆ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಇದರ ಪ್ರಿಯೋರಿಟಿ ಲಿಸ್ಟ್ ವೈಸ್ ಹೋಗ್ಬೇಕು. ಹೇಗೆ ಯಾವ್ದೆಲ್ಲ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್, ಯಾವ್ದನ್ನ ನೀವು ಮಾಡಬೇಕು, ಯಾವ್ದನ್ನ ಮಾಡಬಾರ್ದು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ 3 ಸಬ್ಜೆಕ್ಟ್ ಗಳು ನಾನು ವಿಡಿಯೋ ಮಾಡಿದ್ದೇನೆ, ಹೋಗಿ ಅದನ್ನ ಚೆಕ್ಔಟ್ ಮಾಡಿ ಫಸ್ಟ್. ಅದಾದ್ಮೇಲೆ ನೀವು ಎಲ್ಲ ಅದನ್ನ ಕಂಪ್ಲೀಟ್ ಮಾಡಿದ ಮೇಲೆ, ಪ್ರಿಯೋರಿಟಿ ಲಿಸ್ಟ್ ಆದ ಮೇಲೆ ಗೋ ಟು ನಿಮ್ಮ ಟೆಸ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಗಿವ್ ಟೆಸ್ಟ್. ಲಾಸ್ಟ್ 15 ಡೇಸ್ ಫುಲ್ ಟೆಸ್ಟ್ ಕೊಡಬೇಕು. ನೀವು ಲಾಸ್ಟ್ 15 ಡೇಸ್ ಅಲ್ಲಿ ಡೈಲಿ 2 ಟೆಸ್ಟ್ ಕೊಡಿ. ಅದನ್ನು ಹೇಗೆ ಟೆಸ್ಟ್ ಕೊಡಬೇಕು, ಹೇಗೆ ಎನಲೈಸ್ ಮಾಡ್ಬೇಕಂತ ನಾನು ಅದ್ರ ಬಗ್ಗೆ ಸಹ ವಿಡಿಯೋ ಮಾಡಿದ್ದೇನೆ. ಎಲ್ಲ ವಿಡಿಯೋ ನಾನು ಈ ಚಾನಲ್ ಮಾಡಿದ್ದೇನೆ. ಲೈಕ್ ನಿಮ್ಗೆ ರಿಸೋರ್ಸಸ್ ಕಮ್ಮಿ ಇಲ್ಲ. ಲೈಕ್ ಯು ಶುಡ್ ಗೋ ಥ್ರೂ ದೆಮ್. ಸ್ವಲ್ಪ ಟೈಮ್ ಒಂದು ದಿನ ಅಥವಾ ಅರ್ಧ ಗಂಟೆ 2x ಇಟ್ಟು ನೋಡಿ ಹೇಗೆ ಮಾಡಬೇಕು ಎಲ್ಲ ಹೇಳಿಕೊಟ್ಟಿದ್ದೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ. ಅದಾದ್ಮೇಲೆ ನೀವು ಟೆಸ್ಟ್ ಕೊಡಿ. ಟೆಸ್ಟ್ ಅನ್ನು ಹೇಗೆ ಅನಲೈಸ್ ಮಾಡಬೇಕು, ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು, ಅದನ್ನ ಹೇಗೆ ಯೂಸ್, ಅದರ ಬಗ್ಗೆ ಸಹ ವಿಡಿಯೋ ಮಾಡಿದ್ದೇನೆ. ಅದನ್ನು ಹೋಗಿ ಚೆಕ್ಔಟ್ ಮಾಡಿ. ದಿಸ್ ಆಲ್ 30 ಡೇಸ್ ರೋಡ್ ಮ್ಯಾಪ್ ಇಸ್ ಆಲ್ ಅಬೌಟ್ ನಾನು ಎಂತೆಲ್ಲ ವಿಡಿಯೋ ಮಾಡಿದ್ದೇನೆ ಎಲ್ಲ ನಾನು ಫಸ್ಟ್ ಗೆ ಮಾಡಿ ಇಟ್ಟಿದ್ದೇನೆ. ಲೈಕ್ ನಿಮ್ಗೆ ಲಾಸ್ಟ್ ಗೆ ತುಂಬಾನೇ 30 ಮಿನಿಟ್ಸ್ ಹೇಗೆ ಮಾಡಬೇಕು ಅದನ್ನೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ. ಡೈರೆಕ್ಟ್ ಆ ವಿಡಿಯೋ ಹೋಗಿ ಅದನ್ನ ನೋಡಿ 2x ನೋಡಿ ಏನ್ ಮಾಡ್ಬೇಕಂತ ನಿಮ್ಮ ಇಂಪ್ಲಿಮೆಂಟ್ ಮಾಡಿ. ಸೊ ನಿಮ್ಗೆ ಫೈನಲ್ ಟಿಪ್ ಏನ್ ಕೊಡ್ಬೇಕಂದ್ರೆ, ಟೇಕ್ A4 ಶೀಟ್, ಒಂದು A4 ಶೀಟ್ ತಗೊಳ್ಳಿ. ಲಾಸ್ಟ್ ಟಿಪ್ ಏನಂದ್ರೆ, ಟೇಕ್ A4 ಶೀಟ್ ತಕೊಂಡು ಅದನ್ನು 3 ಕಾಲಮ್ ಆಗಿ ಡಿವೈಡ್ ಮಾಡಿ. ಅಂದ್ರೆ ಒಂದು ಕಾಲಮ್ ಅಲ್ಲಿ ದ ಚಾಪ್ಟರ್ಸ್ ಯು ಹ್ಯಾವ್ ಡನ್, ಚಾಪ್ಟರ್ಸ್ ಯು ಆರ್ ಎಟ್ ಟು ಡನ್, ಚಾಪ್ಟರ್ಸ್ ಯು ಆರ್ ನಾಟ್ ಡೂಯಿಂಗ್. ಸೊ ಲಾಸ್ಟ್ 15 ಡೇಸ್ ಏನಿದೆ ಅಂದ್ರೆ ಇನ್ನು 30 ಡೇಸ್ ಇರೋದ್ರಿಂದ ಫಸ್ಟ್ 13 ಡೇಸ್ ಅಲ್ಲಿ ನೀವು ಯಾವ್ದೆಲ್ಲ ಚಾಪ್ಟರ್ಸ್ ಮಾಡ್ಲಿಲ್ಲ ಅಂದ್ರೆ ಎಟ್ ಟು ಬಿ ಡನ್ ಅದನ್ನ ಕಂಪ್ಲೀಟ್ ಮಾಡಿ. ಅದ್ರಲ್ಲಿ ಹೇಗೆ ಕಂಪ್ಲೀಟ್ ಮಾಡ್ಬೇಕಂದ್ರೆ, ನಾನು ಪ್ರಿಯೋರಿಟಿ ಲಿಸ್ಟ್ ಅಲ್ಲಿ ಅದರ ಬಗ್ಗೆ ಒಂದು ಕಾಲಮ್ ಮಾಡಿ ಹೇಳಿದ್ದೇನೆ. ಹೇಗೆ ಇಷ್ಟು ನಂಬರ್ ಕ್ವಶನ್ ಸಾಲ್ವ್ ಮಾಡಬೇಕು, ಹೇಗೆ ರಿವಿಷನ್ ಮಾಡಬೇಕು ಎಲ್ಲ ಹೇಳಿದ್ದೇನೆ. ಆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ 15 ಡೇಸ್ ಅಲ್ಲಿ ಲಾಸ್ಟ್ 10 ಡೇಸ್ ಅಲ್ಲಿ ಯಾವ್ದೆಲ್ಲ ಚಾಪ್ಟರ್ಸ್ ಮಾಡಿದ್ದೀರಿ ಅದನ್ನ ಮಾಡಿ. ಯಾಕಂದ್ರೆ ಅದು ರಿವಿಷನ್ ಆದಾಗ ಆಗ್ತದೆ ನಿಮ್ಗೆ ಇನ್ನೊಮ್ಮೆ ರಿಕಾಲ್ ಆಗ್ತದೆ. ಲಾಸ್ಟ್ 5 ಡೇಸ್ ಏನಿರ್ತದೆ ಅದನ್ನ ಎಲ್ಲ ಚಾಪ್ಟರ್ಸ್ ರಿವಿಷನ್ ಮಾಡಿದ, ಟೆಸ್ಟ್ ಕೊಟ್ಟು ಅದನ್ನ ಅನಲೈಸ್ ಮಾಡಿ ಎಲ್ಲ ಮಾಡಿ ಲಾಸ್ಟ್ 5 ಡೇಸ್ ಅಲ್ಲಿ ಇದನ್ನೆಲ್ಲ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗಿ. ಇದಾದ ಮೇಲೆ ತುಂಬಾ ಸ್ಟ್ರೆಸ್ ತಗೊಳ್ಬೇಡಿ, ಚಿಲ್ ಆಗಿ ಬರೀರಿ. ಈಸಿ ಇರ್ತದೆ ಎಕ್ಸಾಮ್. ತುಂಬಾ ಸ್ಟ್ರೆಸ್ ತಗೊಂಡಷ್ಟು ನಿಮ್ಗೆ ಟೆನ್ಷನ್ ಆಗ್ತದೆ, ಟೆನ್ಷನ್ ಆದಷ್ಟು ಓದಿದ್ ಮಾಡ್ತಾ ಹೋಗ್ತದೆ. ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಲೈಫ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತದೆ ಈ ಎಕ್ಸಾಮ್. ಸೊ ನೀವು ನಿಮ್ಮ ಬೆಸ್ಟ್ ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ತುಂಬಾ ಜನ ಈ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಯಾಕಂದ್ರೆ ಒಳ್ಳೆ ಕಾಲೇಜಿಗೆ ಹೋಗ್ಬೇಕು, ತುಂಬಾ ಕಡಿಮೆ ಫೀಸ್ ಅಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬೇಕು ಅಂತ ಇರ್ತೀವಿ. ಸೊ ಆಲ್ ದ ಬೆಸ್ಟ್. ಒಳ್ಳೆ ಎಕ್ಸಾಮ್ ಬರೀರಿ. ಲಾಸ್ಟ್ 30 ಡೇಸ್ ಇದೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸುಮ್ಮನೆ ಆಚೆ ಈಚೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಫೋಕಸ್ ಆನ್ ಎಕ್ಸಾಮ್. ಒಳ್ಳೆ ಕಾಲೇಜಿಗೆ ಬನ್ನಿ. ಇಫ್ ಯು ಕಮ್ ಟು BMSC, ಲೆಟ್ಸ್ ಹ್ಯಾವ್ ಒಂದು ಮೀಟ್ ಮಾಡುವ. ಸೊ ಇದಾಗಿತ್ತು ಇವತ್ತಿನ ಲಾಸ್ಟ್ 30 ಡೇಸ್ ವಿಡಿಯೋ. ನಿಮ್ಗೆ ಇನ್ನೂ ಸಹ ಯಾವ್ದಾದ್ರು ಟಾಪಿಕ್ ಬೇಕಂತ ಕಮೆಂಟ್ ಮಾಡಿ. ಐ ವಿಲ್ ಬಿ ಮೇಕಿಂಗ್ ವಿಡಿಯೋ ಆನ್ ಇಟ್. ತುಂಬಾ ಲಾಂಗ್ ವಿಡಿಯೋ ಮಾಡೋದಿಲ್ಲ, ನಂಗೆ ಸಹ ನಿಮ್ಮ ಟೈಮ್ ಗೊತ್ತುಂಟು. ಯಾಕಂದ್ರೆ ನಾನ್ ಸಹ ಈ ಫೇಸ್ ಇಂದ ಹೋದವ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ.